ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರದ ವ್ಲಾಗು. ಭಾನುವಾರ ಬೆಳಗ್ಗೆನೆ ಶುರು ಮಾಡಿದ್ದೀನಿ. ನಮ್ಮ ಯಜಮಾನ್ರು ಅಣಬೆ ತೊಗೊಂಬಂದಿದ್ದಾರೆ ನೋಡಿ, ನಾಟಿ ಅಣಬೆ. ನಮ್ಮ ಕಡೆ ಹಾಳು ಅಣಬೆ ಅಂತಾರೆ. ಒಂದೇ ಒಂದು ಸಿಕ್ಕಿದೆ, ಅದ್ರ ಜೊತೆ ಇನ್ನೊಂದು ಚಿಕ್ಕದು ಸಿಕ್ಕಿದೆ. ಫ್ರೆಂಡ್ಸ್, ಮತ್ತೆ ಏನಂತಂದರೆ ಬ್ಯಾಡ್ ನ್ಯೂಸ್ ಅಂದರೆ ನಮಗೆ ಮಳೆ ಜಾಸ್ತಿ ಆಗೋಯ್ತು. ನನಗೆ ಮಾತ್ರ. ಯಾಕೆ ಅಂತಂದರೆ ಬಟ್ಟೆಗಳು ಒಣಗಿಲ್ಲ, ಮತ್ತು ಬಟ್ಟೆ ಒಗೆಯೋದಿದೆ. ನನಗೆ ಜಾಸ್ತಿ. ಇನ್ನು ಮಿಕ್ಕಿದವ್ರಿಗೆಲ್ಲ ಅಂದರೆ ರಾಗಿ ಮಾಡೋರಿಗೆಲ್ಲ ಬೇಕು ಅಂತ ಅನಿಸುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನನಗೆ ಬಟ್ಟೆಗಳೆಲ್ಲ ಎಷ್ಟೊಂದು ಒಣಗೋದು ಇದೆ. ಮತ್ತು ಮಳೆ ಬರ್ತಾನೇ ಇದೆ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪನೇ ಮಳೆ ಬರ್ತಾ ಇದೆ. ಒಣಗಬೇಕು ಬಟ್ಟೆ, ಮತ್ತು ಒಗೆಯೋ ಬಟ್ಟೆಗಳಿದೆ. ಏನು ಮಾಡೋದು ಫ್ರೆಂಡ್ಸ್, ನನಗಿವಾಗ ಬೇಡಪ್ಪ ಮಳೆ ಅಂತ ಅನಿಸ್ತೈತೆ. ನಮ್ಮ ಯಜಮಾನ್ರು ಹಾಳೆಣ್ಬೆ ತೊಗೊಂಬಂದಿದ್ರಲ್ಲ, ನನಗೆ ಖುಷಿ ಆಗೋಯ್ತು. ಹಾಳೆಣ್ಬೆ ನೋಡಿ ತುಂಬಾ ಖುಷಿ ಆಗೋಯ್ತು ಫ್ರೆಂಡ್ಸ್. ಯಾಕೆ ಅಂತಂದರೆ ನನಗೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಅಣಬೆ ಅಂತಂದರೆ. ಈ ಪ್ಯಾಕೆಟ್ಗಳಲ್ಲಿ ಬರುತ್ತಲ್ಲ, ಅದಕ್ಕಿಂತ ಇದೇ ಬೆಟರು. ನನಗೆ ಇದಿಷ್ಟ, ಅದಕ್ಕಿಂತ ಇದೇ ಇಷ್ಟ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಡುಗೆ ಮನೇಲಿ ಇನ್ನೂ ನೀರು, ಮಳೆ ನೀರು ಬರ್ತಾನೆ ಇದೆ. ನಾನು ಅಲ್ಲಿರುವಂಥ ಸಾಮಾನೆಲ್ಲ ತೆಗೆದು ಬೇರೆ ಕಡೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ. ಇವಾಗ ಇದು ರಾತ್ರಿ ಪಾಪ ಲೂಲುಗೆ ನಾನು ಊಟ ಹಾಕಿದ್ದೆ, ಲೇಟಾಗಿ ಹಾಕಿದ್ದೆ. ಅದ್ರ ಪಾತ್ರೆಗಳೆಲ್ಲ ಅಲ್ಲೇ ಇಟ್ಟಿದ್ದೀನಿ, ತೊಳೆದಿರಲಿಲ್ಲ. ಮತ್ತು ಫ್ರಿಜ್ಜಲ್ಲಿ ಹಾಲು ಇಟ್ಟಿರಲಿಲ್ಲ ರಾತ್ರಿ ಫ್ರೆಂಡ್ಸ್, ಮರ್ತ್ಬಿಟ್ಟಿದ್ದೆ. ಅದು ಹೊಡೆದೋಗಿದೆಯೋ ಇಲ್ಲೋ ಅಂತ ನೋಡೋಣ. ಅದ್ರ ಮೇಲಿರೋಂಥ ಕೆನೆನ ತೆಗೆದಿಡಬೇಕು. ಇತ್ತೀಚೆಗೆ ನಾನು ಅದರಲ್ಲಿ ಇರೋಂಥ ಕೆನೆ ಬರುತ್ತಲ್ಲ, ಹಾಲಿನ ಕೆನೆ, ಅದನ್ನ ನಾನು ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದರಿಂದ ತುಪ್ಪ ಮಾಡೋಣ ಅಂತ. ನೋಡಿ, ಇಷ್ಟು ನಾನು ತೆಗೆದಿಟ್ಟಿದ್ದೀನಿ. ಇಷ್ಟೊಂದು ಆಗಿದೆ ನನಗೆ ಹಾಲಿನ ಕೆನೆ ತೆಗೆದಿಟ್ಟಿರೋದು. ಇದರಿಂದ ಇದ್ರ ಫುಲ್ಲು ಆಗೋವರೆಗೂ ತೆಗಿಯೋದು ಬೇಡ ಅಂತ ಹಾಗೆ ಇಟ್ಟಿದ್ದೀನಿ. ಮಳೆ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ತುಂಬಾ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಮಾತ್ರ. ವ್ಯವಸಾಯ ಮಾಡೋರಿಗೆ ಕೆಲವ್ರಿಗೆ ಬೇಕು ಅನಿಸುತ್ತೆ, ಕೆಲವ್ರಿಗೆ ಬೇಡ ಅನಿಸುತ್ತೆ. ನನಗೂ ಬೇಡ ಅನಿಸುತ್ತೆ ಫ್ರೆಂಡ್ಸ್ ಮಳೆ. ಯಾಕೆಂದರೆ ನಿಮಗೆ ತೋರಿಸಿದ್ನಲ್ಲ, ನಮ್ಮ ಮನೇಲಿ ಮಳೆ ನೀರೆಲ್ಲ ಬಂದರೆ ಅಡುಗೆ ಮನೇಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಅದಕ್ಕೆ ಇವಾಗ ನನಗೆ ಅದು ರೆಡಿ ಮಾಡಿಸೋರ್ಗೂ ನನಗೆ ಮಳೆ ಬೇಡ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇವಾಗ ನಾನು ನೋಡಿ ಹಾಲಿನ ಕೆನೆ ಎಲ್ಲ ತೆಗೆದಿಡ್ತಾ ಇದ್ದೀನಿ. ತೆಗೆದು ಅದನ್ನೊಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಮತ್ತು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಯಜಮಾನರು ಮನೇಲಿದ್ದಾರೆ, ಅವ್ರಿಗೆ ಕಾಫಿ ಮಾಡಬೇಕು. ಸರಿ, ಹಾಲಿನ ಕೆನೆ ಎಲ್ಲ ತೆಗೆದಾಕ್ಬಿಟ್ಟು ಕಾಫಿ ಎಲ್ಲ ಫ್ರೆಂಡ್ಸ್ ಬೂಸ್ಟು ನಾನು ಯಾಕಂದರೆ ಯಾವಾಗಲೂ ನಾನು ನಿಮಗೆ ಹೇಳ್ತೀನಲ್ವಾ, ಕಾಫಿ ಕುಡಿತಾ ಇದ್ದೀನಿ ಅಂತ, ಅದು ಅಭ್ಯಾಸ ಹೋಗ್ಬಿಟ್ಟಿದೆ. ಇವಾಗ ಹಾಲು ಕಾಯಿ ತೊಗೊಳೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಅರಳಿದೆ ಕಾಣಿಸುತ್ತೆ. ಅಂದ್ರೆ ಮಣ್ಣು ಆಗಿದೆ, ಈ ಮಣ್ಣೆಲ್ಲ ಕ್ಲೀನ್ ಮಾಡಬೇಕು. ಇದು ತುಂಬ ಅರಳಿಬಿಟ್ರೆ ಇದರಲ್ಲಿ ಹುಳ ಎಲ್ಲ ಇರುತ್ತೆ ಫ್ರೆಂಡ್ಸ್, ಅದೆಲ್ಲ ನೋಡ್ಕೊಬೇಕು ನಾವು. ಇನ್ನೂ ಒಂದಿದೆ ಚಿಕ್ಕದು. ಇವಾಗ ಒಂದು ಪಾತ್ರೆಗೆ ನಾನು ಅಣಬೆನ ಹಾಕಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ನೆನಿಬೇಕು, ಇಲ್ಲ ಅಂತಂದರೆ ಆ ಮಣ್ಣೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಇದರಾಗಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಅದು ಇಲ್ಲಾಂದರೆ ಮಣ್ಣು ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ. ಇವಾಗ ನಮ್ಮ ಯಜಮಾನ್ರು ಇದ್ದಾರಲ್ಲ, ನಾವು ಕಾಫಿ ಕುಡಿತಾ ಇದ್ದೀರಿ. ಅವ್ರ ಜೊತೆ ಇವತ್ತು ಕಾಫಿ ಕುಡಿತಾ ಇದ್ದೀನಿ. ಯಾವತ್ತನ ಒಂದೊಂದ್ಸಲ ಇಲ್ಲಾಂದರೆ ಒಬ್ಬಳೇ ಕುಡಿಬೇಕಾಗುತ್ತೆ. ಎಲ್ಲ ಮ್ಯಾಲ್ ಬೀದವರು ಎಲ್ಲ ಬಂದ್ಬಿಟ್ಟವ್ರೆ ಈ ಕಡೆ. ಭಾನುವಾರ ಬೇರೆ ಎಲ್ಲ ಸಿಕ್ಕಾಯ್ತಾ ಯಾರಿಗಾದ್ರು ಬುಜ್ಜಿಗೂ ಬಿಟ್ಟು? ಯಾರಿಗೆ ಜಾಸ್ತಿ? ನಾವನ್ಕೋ ಎರಡೇ. ನಿನಗೆ ಎರಡು, ಬುಜ್ಜಿಗೆ ಎಷ್ಟು? ಬುಜ್ಜಿಗೆ ಜಾಸ್ತಿ ಸಿಕ್ತಾ? ಅವನು ಚಿಕ್ಕ ಚಿಕ್ಕ ಅದೇ ಈ ಥರ ಹಳದಿಲ್ಲ.
ಬುಡ್ಕ್ಳು ಇಲ್ಲ ಅರ್ಲಿರೋವನ್ನ ಅವನ್ ನಾಳೆ ಸಿಕ್ಕಿತ್ತು ಹಾ. ಕೊಡೋನ ಕಥಕ ಅವನ್ಕು ಆಸೆ ಐತೆ ಪಾಪ ಎಲ್ಲ ನಮ್ಗೆ. ಕೊಡೋದಿದ್ರೆ ಕೊಟ್ಬಿಡ್ತಾ ಇದ್ನು. ಇವಾಗ ಅನ್ಬೇ ಅಂದ್ರೆ ನಿನ್ ಮೊನ್ನೆ ನಾನು ನಡಿ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ರೆ ಸಿಗ್ತಾ ಇತ್ತು. ನೀ ಟೈಮ್ ಮುಗ್ದೋಯ್ತು ಅಂತ ಹೇಳ್ದಲ್ಲ, ಡ್ಯಾಮ್ಗಳಾಗ್ಬಿಡ್ತಲ್ಲ. ನಡಿ ಇನ್ನೊಂದ್ ಸರಿ ಹೋಗಿ ಬರೋಣ. ಇವಾಗ ಇರೋದ್ನ ಏನ್ ಮಾಡೋದು, ಅದ್ ಮಾಡ್ಬೇಕಲ್ಲ ಅದ್ರ ಜೊತೆಗೆ. ಮತ್ತೆ ಸಿಗುತ್ತೇನೋ, ನಡಿ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ. ಅವರು ಇನ್ನೊಂದ್ಸರಿ ಮತ್ತೆ ಹೋಗ್ತಾರೆ ಅಂತ ಹೋಗಿ ಬಂದಿದೆ ಫ್ರೆಂಡ್ಸ್, ಆದರೆ ಸಿಕ್ಕಿಲ್ಲ. ಇದಿಷ್ಟೇ ನೋಡ್ಬೋದು, ಬೆಳಕಿಗೆ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ಲೋ, ಇಷ್ಟೇ ಫ್ರೆಂಡ್ಸ್. ಅದೇ ಇದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನೀಟಾಗಿ ತೊಳ್ಕೊತಾ ಇದ್ದೀನಿ. ಹೋಗಿದ್ರಿ ಮತ್ತೆ ನನಗೆ ಸಿಕ್ಕಿಲ್ಲ. ಏನಂತಂದರೆ ತುಂಬ ಬೇಜಾರಾಯಿತು. ಹೋಗಿ ಬರೋಷ್ಟರಲ್ಲಿ ಸುಸ್ತಾಗೋಯ್ತು ಫ್ರೆಂಡ್ಸ್, ತುಂಬಾ ಸುಸ್ತಾಗೋಯ್ತು. ಮನೆಗೆ ಬಂದಾದಮೇಲೆ ಎಲ್ಲ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಇರೋದನ್ನೇ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಅದನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದೊಂದು ತುಂಬ ಹರಳ್ಬಿಟ್ರೆ ಹುಳ ಇರ್ತೈತೆ ಇದರಲ್ಲಿ, ಅದನ್ನು ನಾವು ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡಬೇಕು. ತುಂಬ ಹುಳ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಮಾಡೋದೇ ಬೇಡ, ಬಿಸಾಕ್ಬಿಡ್ತೀವಿ. ಆದರೆ ಏನಂದರೆ ಇದರಲ್ಲಿ ಹುಳ ಏನಿರಲಿಲ್ಲ, ಚೆನ್ನಾಗಿತ್ತು. ಆದರೆ ಈ ಥರ ಕ್ಲೀನ್ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ಒಂದು ಚಾಕು ತೊಗೊಂಡು ನೋಡಿ ಮೇಲೆ ಈ ಥರ ಅದ್ರ ಮೇಲೆ ಇರುತ್ತಲ್ಲ ಕಪ್ಪುಗೆ ಎಲ್ಲ ಬ್ಲ್ಯಾಕೆಲ್ಲ, ಈ ಥರ ಚಾಕುನಲ್ಲಿ ಎಲ್ಲ ತೆಗಿತಾ ಇದ್ದೀನಿ. ಈ ಥರ ತೆಗೆದ್ರೆ ಅದು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದ್ಮೇಲೆ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೂ ತೊಳಿಬೇಕು ಫ್ರೆಂಡ್ಸ್, ಇಲ್ಲ ಅಂತಂದರೆ ಅದ್ರ ಮಣ್ಣು ಹೋಗೋದಿಲ್ಲ. ಇದು ಕ್ಲೀನ್ ಮಾಡೋದೇ ತುಂಬ ಕಷ್ಟ. ಅದಕ್ಕೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಲ್ಲ ಒಂದು ನಾವು ಮೀನು ಕ್ಲೀನ್ ಮಾಡ್ತೀರಲ್ಲ, ಸೇಮ್ ಅದೇ ಥರನೇ ಅಂತ ಅಂದ್ಕೊಬೇಕು. ಆ ಥರ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಕಲ್ಲು ಮಣ್ಣು, ಸ್ವಲ್ಪ ಮಣ್ಣು ಇರುತ್ತೆ, ಸಣ್ಣ ಸಣ್ಣದಾಗಿ ತಿಂತಾಯಿದ್ರೆ ಒಂಥರ ಚೆನ್ನಾಗಿರಲ್ಲ, ಆ ಥರ ಮಣ್ಣಿರುತ್ತೆ. ಚೆನ್ನಾಗಿ ತೊಳ್ಕೊಬೇಕು ಮಾತ್ರ. ನಾನಿವಾಗ ಚೆನ್ನಾಗಿ ತೊಳೆದಾದ್ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಈ ಥರ ಅರಿಶಿನ ಉಪ್ಪು ಹಾಕ್ಕೊಳೋದ್ರಿಂದ ನಮಗೆ ಏನೋ ಒಂಥರ ಸ್ವಲ್ಪ ಧೈರ್ಯ ಇರುತ್ತೆ. ನಾನು ಏನಂತೂ ಅಷ್ಟೇ, ಹೊರಗಡೆಯಿಂದ ಸೊಪ್ಪು ಕಿತ್ಕೊಂಬಂದ್ರು ಅಷ್ಟೇ, ಮತ್ತು ತರಕಾರಿ ಎಲ್ಲ ತೊಗೊಂಬಂದ್ರು ಅಷ್ಟೇ, ಅರಿಶಿನ ಉಪ್ಪು ಹಾಕಿ ತೊಳ್ಕೊತೀನಿ. ಹಾಗೆ ಈ ಅಣಬೆನೂ ಅಷ್ಟೇ. ಇವಾಗ ಅದನ್ನ ತೊಳೆದಿಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟು, ಇವಾಗ ಸಣ್ಣ ಸಣ್ಣದು ಈರುಳ್ಳಿ ಇತ್ತು, ನಾಟಿ ಈರುಳ್ಳಿ ಅಂತಾರಲ್ಲ ಅದು, ಆ ಈರುಳ್ಳಿ ಸ್ವಲ್ಪ ಮತ್ತು ಮಾಮೂಲಿ ಈರುಳ್ಳಿ ಸ್ವಲ್ಪ ಇತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಅವರೆಬೇಳೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಎಣ್ಣೆನೂ ಮತ್ತು ಅರಿಶಿನ ಇದಿಷ್ಟು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಅವರೆಬೇಳೆ ಫ್ರೆಂಡ್ಸ್, ಇದು ತೊಗರಿಬೇಳೆ ಅಲ್ಲ. ನಾನು ಆ ತೊಗರಿಬೇಳೆನ ಹಾಕೋದು ನಾನೇನು ತೋರಿಸಿಲ್ಲ ನಿಮಗೆ. ಒಟ್ಟಿನಲ್ಲಿ ಅವರೆಬೇಳೆ ಹಾಕಿದ್ದೀನಿ. ಇವಾಗ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಒಂದು 3 ವಿಷಿಲು ಕೂಗಿಸ್ಕೊಳ್ಳೋಣ. ಅದು ಒಂದು 3 ವಿಷಿಲು ಕೂಗಿಸ್ಕೊಂಡು ಅದಕ್ಕೆ ಮಸಾಲೆ ಏನು ರುಬ್ಬೋಷ್ಟಿಲ್ಲ. ನಾವು ಅದು ಮಸಾಲೆ ಯಾವುದೇ ರೀತಿ ಮಸಾಲೆ ಏನು ರುಬ್ಬೋದಾಗಿಲ್ಲ. ಸ್ವಲ್ಪ ಧನಿಯಾ ಪುಡಿ ಬಿಟ್ಟರೆ ಸಾಕು. ಇವಾಗ ಅದು ಬೆಂದಾದಮೇಲೆ ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಸೌಟಲ್ಲೇ ನೋಡಿ ಈ ಥರ ಮಸೀತಾ ಇದ್ದೀನಿ. ನಾವು ಸೌಟಲ್ಲೇ ಮಸಿದ್ರೆ ಇಷ್ಟು ನುಣ್ಣಗೆ ಆಗುತ್ತೆ. ಧನಿಯಾ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಅದು ಕುದಿಯೋ ಅಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿ ಹಾಕ್ಕೊಂಡಿದ್ದೆ. ಅದು ಹೆಚ್ಚಿಬಿಟ್ಟು ಇದಕ್ಕೆ ಸಾಸಿವೆ ಏನು ಹಾಕ್ಕೊತಾ ಇಲ್ಲ ನಾನು. ಮತ್ತು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಚೆನ್ನಾಗಿರುತ್ತೆ. ಇದು ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ವ, ಆ ಈರುಳ್ಳಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇವಾಗ ನಾನು ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಈ ಥರ ನೀರಿರುತ್ತೆ, ಹಿಂಡ್ಬಿಟ್ಟು ಅದರಲ್ಲಿ ಹಾಕ್ಕೊಬೇಕು. ಹಾಗೆ ಹಾಕಿದ್ರೆ ನೀರಿರುತ್ತೆ, ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋದಿಲ್ಲ. ಈ ಥರ ಹಿಂಡು ಹಾಕ್ಕೊಂಡ್ರೆ ಆ ನೀರೆಲ್ಲ ಹಿಂಡ್ಬಿಡಬೇಕು, ಆವಾಗಲೇ ಅದು ನಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಒಗ್ಗರಣೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದ್ರ ಜೊತೆನೇ ಹಾಕ್ಕೊಂಡು
ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು. ಅರಿಶಿನ ಉಪ್ಪು ಯಾಕೆ ಅಂತಂದರೆ ಇದು ಸ್ವಲ್ಪ ಉಪ್ಪು ಖಾರ ಹಿಡಿಬೇಕಲ್ವ, ಅರಿಶಿನೂ ಸ್ವಲ್ಪ, ಮತ್ತು ಅದು ತುಂಬ ವೈಟ್ ಇರುತ್ತೆ, ಸ್ವಲ್ಪ ಕಲರ್ ಬರಲಿ ಅಂತ ಅಂದ್ಬಿಟ್ಟು ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರಿಗೂ ಹಾಕಿದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ಅಣಬೆಗೂ ಸ್ವಲ್ಪ ಹಿಡಿಬೇಕು ಅಲ್ವಾ ಉಪ್ಪು ಖಾರ, ಅದಕ್ಕೆ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ನೋಡಿ ಇವಾಗ ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಅದು ಬೆಂದಿದೆ ನೋಡ್ಬೋದು. ಅದು ಬೆಂದರೆ ಸ್ವಲ್ಪನೇ ಆಗುತ್ತೆ ಫ್ರೆಂಡ್ಸ್, ಅದು ಜಾಸ್ತಿ ಆಗೋದಿಲ್ಲ. ಇವಾಗ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಅದು ಮಸ್ತಿರೋದು, ಇವಾಗ ಅದನ್ನ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕಿ ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಬೇರೆ ಯಾವುದೇ ರೀತಿ ಏನೋ ಮಸಾಲೆ ಏನೋ ರುಬ್ಬೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ಮಾತ್ರ ತುಂಬಾ ಚೆನ್ನಾಗಿತ್ತು ಇದು ಮಾಡೋದ್ರಿಂದ. ಅವರೇ ಬೇಳೆಯಲ್ಲಿ ಕೆಲವರು ಹೇಳ್ತಾರೆ ಮಸಾಲೆ ಎಲ್ಲ ಜಾಸ್ತಿ ರುಬ್ಬಿ ಹಾಕ್ತಾರೆ. ಆ ಥರ ಮಾಡೋದಕ್ಕಿಂತ ಒಂದು ಸರಿ ಈ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆನಂತೂ ಅನಿಸೋದಿಲ್ಲ, ತಿನ್ನೋವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ, ಮನೆಯೆಲ್ಲ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಫ್ರೆಂಡ್ಸ್. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಅದ್ರ ಮೇಲೆ ಮುಚ್ಚಿಟ್ಬಿಡ್ತೀನಿ. ತುಂಬಾ ಚೆನ್ನಾಗಿತ್ತು. ನಿಜ ಹೇಳಬೇಕು ಅಂತಂದರೆ ನಮ್ಮ ಯಜಮಾನ್ರಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಬನ್ನಿ ನಮ್ಮ ಯಜಮಾನ್ರು ಅಡುಗೆ ಎಲ್ಲ ಆಯಿತು, ನಮ್ಮ ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಮಳೆ ಬಂದು ನಿಂತಿದೆ ಫ್ರೆಂಡ್ಸ್. ಕೋಳಿಗಳಂತೂ ನನಗೆ ಅಲ್ಲಿರುವಂಥ ಸೊಪ್ಪು ಎಲ್ಲ ತಿಂದಾಕ್ಬಿಡ್ತು, ಏನೂ ಇಟ್ಟಿಲ್ಲ ಫ್ರೆಂಡ್ಸ್. ಈ ಕೋಳಿ ಬರೋದು ಅಲ್ಲದೆ ಅದ್ರ ಮಕ್ಕಳನ್ನೂ ಸಹ ಕರ್ಕೊಂಬರುತ್ತೆ ಇಲ್ಲಿರೋವಂಥ ಸೊಪ್ಪನ್ನೆಲ್ಲ ತಿನ್ನೋಕೋದಕ್ಕೆ. ನೋಡಿ ಯಾವ ಥರ ತಿಂತಾಯಿದೆ, ಎಷ್ಟೊಂದು ಖಾಲಿ ಮಾಡಿದೆ ಗೊತ್ತಾ. ಇದು ದಂಟು ಸೊಪ್ಪು, ಮತ್ತು ಆ ಕಡೆ ಬದನೆಕಾಯಿನೂ ಸಹ ಇದೆ. ಬದನೆಕಾಯಿ ನಮ್ಮ ಯಜಮಾನ್ರು ಒಂದು ಗಿಡ ಕಿತ್ತಾಕ್ಬಿಟ್ಟಿದ್ದಾರೆ, ಅದು ಏನೋ ಸ್ವಲ್ಪ ಪೈಪ್ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾರೆ. ಆ ಕಡೆ ಇನ್ನೊಂದು ಬದನೆಕಾಯಿ ಗಿಡ ಇದೆ, ಅದರಲ್ಲೂ ಇದೆ ಬದನೆಕಾಯಿ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಕಿತ್ಕೊಳ್ಳೋದಕ್ಕೆ ಆಗಿಲ್ಲ. ಆ ಸಾಂಬಾರಿಗೆ ಹಾಕೋದು ಬೇಡ ಅಂತ ಅನಿಸ್ತು. ನೋಡಿ ನಮ್ಮ ಯಜಮಾನ್ರು ಅಲ್ಲಿದ್ದಾರೆ, ಅಲ್ಲಿ ಸ್ವಲ್ಪ ನೀರಿಂದು ಪೈಪು ಪ್ರಾಬ್ಲಮ್ ಆಗಿತ್ತು, ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಮನೇಲಿದ್ದರೆ ಫಸ್ಟ್ ಹೇಳಬೇಕು ಅಂತಂದರೆ ಅವ್ರ ಪಾಪ ಮನೇಲಿ ಕೂತ್ಕೊಳೋದೇ ಇಲ್ಲ, ಏನಾದರೂ ಒಂದೊಂದು ಮಾಡ್ತಾನೆ ಇರ್ತಾರೆ. ನೀರಿನ ಪೈಪ್ ಅದು ನೀರು ಹೋಗುತ್ತಲ್ಲ ನೀರು ಮನೆದು, ಆ ಪೈಪು ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸನ ನಾವೇ ಮಾಡ್ಕೊಬೇಕು ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ಕರೆದ್ರೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ. ಸದ್ಯಕ್ಕೆ ನಾವು ಇನ್ನೊಬ್ರ ಕೈಲಿ ದುಡ್ಡು ಕೊಟ್ಟು ಕೆಲಸ ಮಾಡೋಷ್ಟು ಇಲ್ಲ. ಏನಂದರೆ ನಮ್ಮ ಯಜಮಾನ್ರೆ ಇದನ್ನೆಲ್ಲ ಮಾಡ್ತಾರೆ, ಅದೊಂದು ಖುಷಿ ನನಗೆ. ಯಾಕೆಂದರೆ ಹೊರಗಡೆ ಎಲ್ಲ ತರಿಸಿ ಮಾಡೋದಕ್ಕೆ ಆಗಲ್ವಲ್ಲ, ಹಂಗಾಗಿ ಈಗ ನಮ್ಮ ಯಜಮಾನ್ರನ್ನ ಕರೆದ್ಬಿಟ್ಟು ಬರ್ತಾಯಿದ್ದೀನಿ. ನಮ್ಮ ಲೂಲುಗೆ ಮಟನ್ನು ಚಿಕನೆಲ್ಲ ಏನೂ ಇಲ್ಲ ಪಾಪ, ಅದಕ್ಕೆ ಬೇಜಾರು ಹೋಗ್ಬಿಟ್ಟಿದೆ. ಸಂಡೇ ಬಂತು ಅಂದರೆ ನಮ್ಮ ಮನೆಯಲ್ಲಿ ಉಪವಾಸ. ಅದಕ್ಕೆ ಲೂಲು ಲೂಲು ನೋಡ ಇಲ್ಲಿ, ಅದಕ್ಕೆ ಕೋಪ ಫ್ರೆಂಡ್ಸ್ ನನ್ನ ಮೇಲೆ, ಯಾಕಂದರೆ ನಾನು ಮಟನ್ನು ಚಿಕನ್ ಏನೂ ಹಾಕಲ್ಲ ಅಂತ. ಲೂಲು ಇವಾಗ ನೋಡ್ತು, ಯಾಕೋ ಕೋಪನಾ, ಮಾತಾಡ್ಸಲ್ವಾ? ಹೀಗೆ ಫ್ರೆಂಡ್ಸ್ ಒಂದೊಂದು ಸರಿ ನನಗೆ ತುಂಬ ಖುಷಿ ಆಗುತ್ತೆ, ನನ್ನ ಜೊತೆಯಲ್ಲೇ ಇರುತ್ತೆ. ನಾನೆಲ್ಲನೂ ಹೊರಗಡೆ ಹೋಗಬೇಕು ಅಂತಂದರೆ ನನ್ನ ಜೊತೆಯಲ್ಲೇ ಬರುತ್ತೆ. ಇವಾಗ ಮಟನ್ ಚಿಕನ್ ನಾವೇನು ತಿಂತಾ ಇಲ್ವಲ್ಲ, ಇನ್ನೂ ಒಂದು 15 ದಿವಸ ತಿನ್ನೋದಿಲ್ಲ, ಇನ್ನೂ ಒಂದು 15 ದಿವಸ ಹಾಕಲ್ಲ. ಆದರೂ ಪಕ್ಕದ ಮನೇಲಿ ತಿನ್ನುತ್ತೆ ಫ್ರೆಂಡ್ಸ್, ನಮ್ಮ ಮನೇಲಿ ಇಲ್ಲ ಅಂತೇನೆ ಅಂದರೆ ಇಲ್ಲ ಅಂದರೆ ಆ ಪಕ್ಕದ ಮನೇಲಾದರೂ ತಿನ್ನುತ್ತೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ಮತ್ತು ಟೈಮ್ ಸಹ ಆಗಿದೆ. ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್, ಬಿಸಿ ಬಿಸಿ ಮುದ್ದೆ. ಹಸಿಟ್ಟು ಕಮ್ಮಿ ಇತ್ತು, ಅದಕ್ಕೆ ಅಕ್ಕಿ ಜಾಸ್ತಿ ಹಾಕಿ ಮುದ್ದೆ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಅಣಬೆ ಸಾರು. ಓಕೆ, ಇವಾಗ ತಿನ್ನಬೇಕು ಫ್ರೆಂಡ್ಸ್, ಹೊಟ್ಟೆ ತುಂಬ ಹಸಿತಾ ಇದೆ.